ದಿಢೀರಾಗಿ ಮಾಡುವಂತಹ ಉಪ್ಪಿನಕಾಯಿ ಸಲ್ಲಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ. ಇದನ್ನು ತೋತಾಪುರಿ ಕಾಯಿಯಿಂದನೂ ಮಾಡಬಹುದು ಅಥವಾ ಅರ್ಧ ಹಣ್ಣು ಅರ್ಧ ಕಾಯಾಗಿರುವಂತಹ ತೋತಾಪುರಿಯಲ್ಲಿ ಬೇಕಾದರೂ ಮಾಡಬಹುದು. ಈ ಉಪ್ಪಿನಕಾಯಿನ 1 ತಿಂಗಳು ಇಟ್ಕೊಂಡು ತಿನ್ಬೋದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ನಾನಿಲ್ಲಿ ತೋತಾಪುರಿ ಹಣ್ಣು ಕಾಯಿ ಆಗಿರುವಂತಹ ಮಾವಿನಕಾಯಿನ ತಗೊಂಡು ಕ್ಲೀನಾಗಿ ತೊಳೆದು ಕ್ಲೀನಾಗಿ ಒರೆಸಿ ನಂತರ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೊಳ್ಬಹುದು. ತಕ್ಷಣಕ್ಕೆ ಮಾಡಿಕೊಳ್ಳುವಂತಹ ಉಪ್ಪಿನಕಾಯಿ ಇದು. ಮನೆಯಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದರೆ ಈ ರೀತಿ ಉಪ್ಪಿನಕಾಯಿನ ನೀವು ಮಾಡಿಕೊಳ್ಬಹುದು. ಈ ಮಾವಿನಕಾಯಿ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಇರುತ್ತೆ. ನಾನಿಲ್ಲಿ ಉಪ್ಪಿನಕಾಯಿ ಖಾರಕ್ಕೆ ಜೀರಿಗೆ ಮೆಣಸು ತಗೊಂಡಿದ್ದೀನಿ. ಇದನ್ನು ಕೆಲವೊಂದು ಕಡೆ ಸೂಜಿ ಮೆಣಸು ಅಂತಲೂ ಕರೀತಾರೆ. ಈ ಜೀರಿಗೆ ಮೆಣಸನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಇದು 1 ವರ್ಷ ಆದರೂ ಕೆಡಲ್ಲ. ಒಣಗಿರುವಂತಹ ಜೀರಿಗೆ ಮೆಣಸನ್ನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಈ ಮಾವಿನಕಾಯಿಗೆ 2 ಸ್ಪೂನಿನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ. ಈ ಮೆಣಸಿನ ಪುಡಿ ಖಾರ ಇರೋದ್ರಿಂದ ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ 1/4 ಸ್ಪೂನಿನಷ್ಟು ಅರಸಿನ ಪುಡಿ, 2 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಕಡಿಮೆ ಆದರೆ ಮತ್ತೇನೂ ಹಾಕ್ಕೊಳ್ಬಹುದು. ನಂತರ ಇದಕ್ಕೆ ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಿನಷ್ಟು ಪುಡಿ ಇಂಗನ್ನು ಹಾಕಿ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ ಅರ್ಧ ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಸಾಸಿವೆ, ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಿ ಉರಿಬೇಕು. ಆದಷ್ಟು ಸಣ್ಣ ಉರಿಯಲ್ಲಿ ಇದನ್ನು ಈ ರೀತಿ ಹುರ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಹಾಗೆ ಇದನ್ನು ತಣ್ಣಗಾಗೋಕ್ಕೆ ಬಿಡಿ. ನಂತರ ಇದನ್ನು ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಇದನ್ನು ಮಾವಿನಕಾಯಿ ಹೋಳಿಗೆ ಬೆರೆಸಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬಾಟಲ್ ಅಥವಾ ಈ ರೀತಿ ಪಿಂಗಾಣಿ ಪಾತ್ರೆಗೆ ಹಾಕಿ ಇಡಬೇಕು. 1 ಗಂಟೆ ನಂತರ ನಿಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಉಪ್ಪು ಖಾರ ಚೆನ್ನಾಗಿ ಹಿಡಿದು ಇದು ಚೆನ್ನಾಗಿ ಊರುತ್ತೆ. ನೋಡಿ, ನಾನು 1 ಗಂಟೆ ನಂತರ ತೋರಿಸ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳಾದರೂ ಇದು ಕೆಡಲ್ಲ. ಮೊಸರನ್ನದ ಜೊತೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.